ಶ್ರೀಲಂಕಾದಲ್ಲಿ ಒಮ್ಮೆ ರತ್ನಪುರೆ ಎಂಬ ರಾಜ್ಯ ಇತ್ತು. ಅಲ್ಲಿ ರತ್ನಸಿಂಹ ಎಂದು ಹೆಸರುಳ್ಳ ಬುದ್ಧಿವಂತ ರಾಜನಿದ್ದನು. ಅವನಿಗೆ ಅರವಿಂದ ಎಂಬ ಒಬ್ಬನೇ ಮಗ. ಅವನು ಸಾಹಸಪ್ರಿಯ, ಆದರೆ ಸ್ವಲ್ಪ ಹಠಗಾರ. ಒಂದು ರಾತ್ರಿ ರಾಜ್ಯದಲ್ಲಿ ವಿಚಿತ್ರ ಛಾಯೆಗಳು ಕಾಣಿಸುತ್ತಿದ್ದವು. ಜನರು ನಿದ್ದೆಯಲ್ಲೇ ಕಿರುಚುತ್ತಿದ್ದರು. ಇದು ಯಕ್ಷಿಣಿಯ ಕೋಪ ಎಂದು ಹಿರಿಯರು ಹೇಳಿದರು. ರಾಜನು ಭಯಪಟ್ಟರೂ ಅರವಿಂದನು ಹಠದಿಂದ ಹೇಳಿದ, ಅಪ್ಪ, ನಾನೇ ಆ ಯಕ್ಷಿಣಿಯನ್ನು ಹುಡುಕಿ ರಾಜ್ಯವನ್ನು ರಕ್ಷಿಸುತ್ತೇನೆ. ಅರವಿಂದ ತನ್ನ ಕತ್ತಿ ಮತ್ತು ಪಾರಂಪರಿಕ ಕಡೆಯೇ ಹೊತ್ತುಕೊಂಡು ಕಾಡಿಗೆ ಹೋದ. ಕಾಡಿನ ಮಧ್ಯೆ ಒಂದು ಹಳೆಯ ದೇವಾಲಯದ ಬಾಗಿಲು ತೆರೆಯುತ್ತಿದ್ದಂತೆ ಚಳಿಗಾಳಿ ಅವನ ಬೆನ್ನನ್ನು ಒದ್ದೆಯಾಗಿಸಿತು. ಅಲ್ಲಿ ಯಕ್ಷಿಣಿ ನಿಂತಿದ್ದಳು. ಉದ್ದ ಕೂದಲು, ಕೆಂಪು ಕಣ್ಣುಗಳು, ಚಿರಾಜ್ಯದ ನಗು. ಅವಳು ನಿಧಾನವಾಗಿ ಕೇಳಿದಳು, ರಾಜಕುಮಾರ, ನೀನು ನನ್ನನ್ನು ಕರೆದುಕೊಂಡೇ ಬಂದೆಯಾ? ಅರವಿಂದ ಕತ್ತಿ ಎತ್ತಿ, ನಾನು ನಿನ್ನನ್ನು ತಡೆಯಲು ಬಂದಿದ್ದೇನೆ. ಆದರೆ ಯಕ್ಷಿಣಿ ನಗುತ್ತಾ ನೀಲೆ ಗಾಳಿಯಾಗಿ ಅವನೊಳಗೆ ಪ್ರವೇಶಿಸಿದಳು. ಬೆಳಿಗ್ಗೆ ಅರಮನೆಗೆ ಹಿಂದಿರುಗಿದ ರಾಜಕುಮಾರನಂತೆ ಕಂಡರೂ ಅವನ ಕಣ್ಣುಗಳು ಈಗ ಕೆಂಪಾಗಿದ್ದವು. ಮತ್ತು ಅವನು ಕೇಳಿದ ಮಾತು, ಇನ್ನು ನನ್ನ ರಾಜ್ಯ ಆರಂಭವಾಗಿಲ್ಲ. ರಾಜರಿಗೆ ಅರ್ಥವಾಯಿತು, ಅರವಿಂದ ಹಿಂದಿರುಗಿಲ್ಲ. ಪಾರ್ಟ್ 2ಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.